ಜೀಪ್ ಎಂಜಿನ್ ದಾರಿಯಲ್ಲಿ ಹೊಸ ಹೊಸ ಸದ್ದು ಮಾಡುತ್ತಾ ಇದ್ದಕ್ಕಿದ್ದಂತೆ ನಿಂತು ಹೋಯ್ತು. ಮೂಡಿಗೆರೆಯಿಂದ ಸುಮಾರು ಅರ್ಧ ದೂರ ಬಂದಿದ್ದೆನಷ್ಟೆ. ಸದ್ಯಕ್ಕೆ ಮಳೆ ಬರುತ್ತಿರಲಿಲ್ಲ. ಆದರೆ ಯಾವ ಕ್ಷಣದಲ್ಲಾದರೂ ಮಳೆ ಬರುವಂಥ ದಟ್ಟ ಮೋಡದ ವಾತಾವರಣವಿತ್ತು. ನಾನು ಇಳಿದು ಬಾನೆಟ್ ಎತ್ತಿ ನೋಡಿದೆ. ಬ್ಯಾಟರಿ, ವೈರಿಂಗ್ ಪ್ಲಗ್ಗಳು ಎಲ್ಲವನ್ನೂ ಪರೀಕ್ಷಿಸಿದೆ. 2-3 ಬಾರಿ ಚಾಲು ಮಾಡಲೆತ್ನಿಸಿದೆ. ಇಂಜಿನ್ ಸ್ಟಾರಾಗಲಿಲ್ಲ. ಹಳೆಯ ತೊಂದರೆಗಳನ್ನೆಲ್ಲ ಯೋಚಿಸಿ ಪರೀಕ್ಷಿಸಿದೆ. ಏನೂ ಅರ್ಥವಾಗಲಿಲ್ಲ. ಕಾರ್ಬರೇಟರ್ ಜೆಟ್ಗಳನ್ನೆಲ್ಲ ಶುದ್ಧಿ ಮಾಡಿ ಹಾಕಿದೆ. ಡಿಸ್ಟ್ರಿಬ್ಯೂಟರನ್ನು ಬಿಚ್ಚಿ ಅವಲೋಕಿಸಿದೆ. ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ. ಕತ್ತಲಾದೀತೆಂದು ಗಾಬರಿಯಾಯ್ತು. ಈ ನಡುವೆ ಕ್ವಚಿತ್ತಾಗಿ ನೋಡೋಣವೆಂದು ಪೆಟ್ರೋಲ್ ಟ್ಯಾಂಕ್ ಮುಚ್ಚಳ ತೆಗೆದು ನೋಡುತ್ತೇನೆ. ಏನೂ ನೋಡುವುದು. ಪೆಟ್ರೋಲಿನ ಪಸೆಯೂ ಇಲ್ಲದ ಟ್ಯಾಂಕಿನ ತಳ ಕಾಣುತ್ತಿದೆ. ಜೀಪು ನಿಂತುದಕ್ಕೆ ಕಾರಣ ಸುಸ್ಪಷ್ಟವಾಯಿತು. ಯಾರಾದರೂ ಬರಬಹುದೋ ಎಂದು ಯೋಚಿಸುತ್ತಾ ಕಾಯತೊಡಗಿದೆ. ಕೊಂಚ ಹೊತ್ತಿನ ಅನಂತರ ಯಾವುದೋ ಜಾವಾ ಮೋಟಾರು ಬೈಸಿಕಲ್ಲು ಬರುವ ಸದ್ದಾಯ್ತು. ಯಾರೋ ಇಬ್ಬರು ಮಳೆಕೋಟುಗಳನ್ನು ಹಾಕಿಕೊಂಡು ಬರುತ್ತಾ ಇದ್ದರು. ಅವರು ಕೊಂಚ ದೂರವಿದ್ದಾಗಲೇ ನಿಲ್ಲಿರೆಂದು ಕೈತೋರಿಸಿದೆ. ನಿಂತರು. ಏನ್ ಸಾರ್ ಇಲ್ಲಿ ಎಂದು ಹಿಂದಿದ್ದವ ಕೇಳಿದ. ಒಂದುಪಕಾರ ಆಗಬೇಕಲ್ಲ ಎಂದೆ. ಸ್ವಲ್ಪ ಪೆಟ್ರೋಲು. ನಮ್ಮ ಹತ್ರ ಇರೋ ಪೆಟ್ರೋಲು ಇದರ ಹೊಟ್ಟೆಗೆ ಸಾಲುತ್ತಾ ಸಾರ್? ಅದೂ ಈ ಮೋಟಾರ ಸೈಕಲ್ ಟ್ಯಾಂಕಿನಿಂದ ಪೆಟ್ರೋಲು ತೆಗೆಯೋದು ಭಾರಿ ಕಷ್ಟ. ಪೈಪ್ ಏನಾದರೂ ಇದೆಯಾ ಎಂದ. ಅವರು ಹೇಳಿದ್ದು ಸರಿಯಾಗಿತ್ತು. ಅವರು ಎಷ್ಟು ಪೆಟ್ರೋಲು ಕೊಟ್ಟರೂ ನನಗೆ ಕೊಂಚದೂರಕ್ಕೂ ಸಾಕಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಆತ ದೊಡ್ಡ ಮನಸ್ಸು ಮಾಡಿ, ತಡೀರಿ, ಒಂದು ಕೆಲಸ ಮಾಡ್ತೀವಿ. ನೀವಿಲ್ಲೇ ಇರಿ, ಮೂಡಿಗೆರೆಗೆ ಹೋಗಿ ಪೆಟ್ರೋಲು ತಂದು ಕೊಡ್ತೀವಿ ಎಂದ. ನನ್ನ ಹತ್ತಿರ ಹಣವಿರಲಿಲ್ಲ. ಬಂಕಿನಲ್ಲಿ ನಾಳೆ ಹಣ ಕೊಡುತ್ತೇನೆಂದು ನನ್ನ ಹೆಸರು ತಿಳಿಸಿ ಕೊಡುತ್ತಾರೆ ಎಂದು ಹೇಳಿದೆ. ನನ್ನ ಹೆಸರು ಹೇಳಿದ ತಕ್ಷಣ ಇಬ್ಬರು, ಓ ನೀವಾ ಸ್ಟಾರ್, ನಿಮ್ಮ ಸಿನೆಮಾ ಒಳ್ಳೆ ಚೆನ್ನಾಗಿದೆ ಸಾರ್ ಎಂದು ಗುರುತು ಸಿಕ್ಕವರಂತೆ ಸಿನೆಮಾ ವಿಷಯ ಎತ್ತಿದರು. ಅನಂತರ ಪೆಟ್ರೋಲಿಗೆ ಅವರನ್ನು ಅಂಗಲಾಚಬೇಕಾದ ಪರಿಸ್ಥಿತಿ ಉದ್ಭವಿಸಲೇ ಇಲ್ಲ. ಮೋಟಾರು ಸೈಕಲು ಸ್ಟಾರ ಮಾಡಿಕೊಂಡು, ಈಗ ಬಂದು ಬಿಡ್ತೀವಿ ಎಂದು ಹೇಳುತ್ತಾ ದೌಡಾಯಿಸಿದರು. ನಾನು ಸುಮ್ಮನೆ ಕಾಯತೊಡಗಿದೆ. ಒಂದಷ್ಟು ವಾಹನಗಳು ದಾರಿಯಲ್ಲಿ ಹೋಗುವವು ನಿಂತು ಏನೆಂದು ವಿಚಾರಿಸಿದವು. ವಿಷಯ ತಿಳಿದ ನಂತರ ಮುಂದುವರಿದುವು. ಈ ನಡುವೆ ನನ್ನ ಗಮನಕ್ಕೆ ಬಿದ್ದು ಬೀಳದಂತೆ ಒಂದೆರಡು ಹೆಚ್ಚೇನುಗಳು ಜೀಪಿನ ಡಬ್ಬಿಯ ಸುತ್ತ ಗುಮ್ಮಿಡುತ್ತಾ ಸುತ್ತಿದವು. ನನ್ನ ಜೀಪಿಗೆ ತಲೆಯ ಮೇಲೆ ಟಾಪೊಂದನ್ನು ಬಿಟ್ಟರೆ ಅಕ್ಕಪಕ್ಕ ಅಡ್ಡ ಮರೆ ಏನೂ ಇಲ್ಲದುದರಿಂದ ಜೇನಿನ ವಾಸನೆಗೆ ಅವು ಬಂದಿರಬಹುದೆಂದು ಊಹಿಸಿ ಸುಮ್ಮನಾದೆ. ಆಮೇಲೆ ಅವು ಹಾರಿ ಹೋದವು. ಅನಂತರ 2-3 ಜೇನುಗಳು ಬಂದು ಸುತ್ತತೊಡಗಿದವು. ಸುತ್ತ ಅಗಾಧವಾದ ದಟ್ಟ ಕಾಡು ಇದ್ದುದರಿಂದ ಯಾವುದೋ ಮರದಲ್ಲಿ ಜೇನು ಗೂಡು ಕಟ್ಟಿದೆಯೇನೋ ಎಂದು ಊಹಿಸಿದೆ. ಕೊಂಚ ಹೊತ್ತಿನಲ್ಲೇ 7-8 ಜೇನುಗಳು ಬಂದವು. ನಾನು ಈ ಕವಡೆ ಗಾತ್ರದ ಹೆಚ್ಚೇನುಗಳನ್ನು ನೋಡಿ ಕೊಂಚ ಚಿಂತಾಕ್ರಾಂತನಾದೆ. ಈ ಹುಡುಗರು ಕೊಂಚ ಬೇಗಾದರೂ ಬಂದರೆ ಪೆಟ್ರೋಲು ಹಾಕಿಕೊಂಡು ಜಾಗ ಖಾಲಿ ಮಾಡಬಹುದೆಂದು ಚಿಂತಿಸಿ ದಾರಿಯನ್ನೇ ಕಾಯತೊಡಗಿದೆ. ನಿಧಾನವಾಗಿ ಗುಮ್ಮಿಯುಡ್ಡುವ ಜೇನುಗಳ ಸಂಖ್ಯೆ ವೃದ್ಧಿಸತೊಡಗಿತು. ಮೊದಲು ನೋಡಿ ಹೋದ ಜೇನುಗಳು ಹೋಗಿ ಜೇನು ಹಟ್ಟಿಯಲ್ಲಿ ಎಲ್ಲಕ್ಕೂ ವರ್ತಮಾನ ಕೊಟ್ಟವೇನೋ ಎಂದು ಊಹಿಸಿದೆ. ಜೇನುಗಳ ಸಂಖ್ಯೆ ದ್ವಿಗುಣಿಸುತ್ತಲೇ ಹೋಯಿತು. ಕೆಲವು ಜೇನುಗಳು ಜೀಪಿನ ಗಾಜಿಗೆ ಡಿಕ್ಕಿ ಹೊಡೆದು ಆ ಪಾರದರ್ಶಕ ಅಡ್ಡಿಯನ್ನು ಭೇದಿಸಿಕೊಂಡು ಆಚೆ ಹೋಗಲು ರೋಷದಿಂದ ಜುಯಿ ಜುಯಿ ಎಂದು ಹಾರಾಡಿದವು. ನಾನು ಇದೇನೋ ಹೊಸ ಆಪತ್ತು ಖಂತಲ್ಲಪ್ಪ ಎಂದುಕೊಂಡು ಜೀಪಿನಿಂದ ಕೆಳಗಿಳಿದು ಕೊಂಚ ದೂರ ನಿಂತೆ. ಪೆಟ್ರೋಲು ತರ ಹೋದ ಇಬ್ಬರು ಹಿಂದಿರುಗಿ ಬರುವ ಹೊತ್ತಿಗೆ ನಾನು ದೂರ ಮರವೊಂದರ ಬಳಿ ನಿರಾಶ್ರಿತನಂತೆ ನಿಂತಿದ್ದೆ. ನನ್ನ ಜೀಪಿನ ಸುತ್ತೆಲ್ಲ 100 ಜೇನುಗಳು ರೊಯ್ಯೋ ಎಂದು ಝಂಕಾರದ ಗಲಭೆ ಮಾಡುತ್ತಾ ಮುತ್ತಿಗೆ ಹಾಕಿದ್ದವು. ಅವರಿಬ್ಬರು ಬಂದವರು ಮರದ ಬಳಿ ನಿಂತಿದ್ದ ನನ್ನನ್ನು ಕಂಡು ಚಕಿತರಾಗಿ ನಕ್ಷತ್ರ ಚಿಹ್ನೆ ಇದೇನ್ ಸ್ಟಾರ್ ಇಲ್ಲಿ ಎಂದರು. ನಾನು ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ. ಒಬ್ಬ, ಬನ್ನಿ ಸಾರವೇನ್ ಮಾಡ್ತವೆ, ಇದಕ್ಕೆಲ್ಲ ಹೆದರಿದರೆ ಆಯ್ತು ಎಂದು ಧೈರ್ಯದಿಂದ ಪೆಟ್ರೋಲ್ ಕ್ಯಾನು ತೆಗೆದುಕೊಂಡು ಹೊರಟ. ನಾವು ಹಿಂಬಾಲಿಸಿದೆವು. ಜೀಪಿನ ಸಮೀಪಕ್ಕೆ ಹೋದಾಗ ಆತ ಜೇನುಗಳನ್ನು ಯಕಶ್ಚಿತ್ ಗುಂಗುರಗಳಂತೆ ಪರಿಗಣಿಸಿ ಅವನ್ನು ಓಡಿಸಲು ಕೈಯನ್ನು ಅತ್ತಿತ್ತ ಬೀಸಿ ಒಂದನ್ನು ಸಾಯಿಸಿದ. ನಾವಿಬ್ಬರು ಹಿಂದಿದ್ದವರಿಗೆ ಏನಾಯ್ಕೆಂದು ಗೊತ್ತಾಗುವುದರೊಳಗೆ 2-3 ಜೇನುಗಳು ಅವನ ಮೋರೆಗೆ ಫಟ್ ಫಟ್ ಎಂದು ಬಾರಿಸಿದವು. ಅಯ್ಯಯ್ಯೋ ಎಂದು ಆತ ಮೋರೆ ತಿಕ್ಕಿಕೊಳ್ಳುತ್ತಾ ಪೆಟ್ರೋಲ್ ಕ್ಯಾನನ್ನು ಕೆಳಗಿಟ್ಟು ನಾವು ಬಂದ ದಿಕ್ಕಿನತ್ತ ನಮಗೆ ಮುಂದಾಳಾಗಿ ಓಡಿದ. ನಾವು ನಿಷ್ಠೆಯಿಂದ ಅದೇ ವೇಗದಲ್ಲಿ ಆತನನ್ನು ಹಿಂಬಾಲಿಸಿದೆವು. ಇನ್ನೊಬ್ಬಾತ, ನೀನು ಹಾಗೆ ಕೈ ಬೀಸಬಾರದಿತ್ತು ಎಂದು ಹೇಳಿದ. ಅದಕ್ಕೆ ಅವನು, ಹೋಗೋ ಹೋಗೋ, ಕಣ್ಣಿಗೆ ಹೊಡೆಯೋಕೆ ಬಂದು ಕಣೋ ಎಂದ. 3 ಜನ ಮರದ ಬುಡದಲ್ಲಿ ನಿಂತು ಏನು ಮಾಡುವುದೆಂದು ಯೋಚಿಸಿದೆವು. ನಮಗೆ ಏನೂ ಹೊಳೆಯಲಿಲ್ಲ. ಜೇನುಗಳು ಕೊಂಚ ಹೆಚ್ಚಾಗೆ ಮುತ್ತಿಕೊಂಡು ಹಾರಾಡುತ್ತಿದ್ದವು. ಇನ್ನೊಬ್ಬ ಮಳೆ ಕೋಟಿನ ಮುಸುಕ ಹಾಕಿಕೊಂಡು ಹೋಗಿ ಹಾಕುತ್ತೀಯಾ ಎಂದ. ಅದಕ್ಕೆ ಕಚ್ಚಿಸಿಕೊಂಡವ, ನೀನು ಹಾಕು, ನನಗೆ ಅಸಾಧ್ಯ ಉರಿಯಾಗುತ್ತಿದೆ ಎಂದು ಹೇಳಿದ. ಮೊದಲಿನವ, ಅಯ್ಯಯ್ಯೋ
ನಾ ಒಳ್ಳೆ ಮಾರಾಯ. ಜೇನಿಗೆ ಹೆದರುತ್ತೇನೆಂದಲ್ಲ. ನಾಳೆ ನಮ್ಮ ಡಿಪಾರ್ಟ್ಮೆಂಟಿನಲ್ಲಿ ಫಂಕಾನಿದೆಯಪ್ಪ, ಫೋಟೋ ಇದೆ. ಮೂತಿ ಊದಿಸಿಕೊಂಡು ಮಂಗನ ತರ ನಿಂತರೆ ಚೆನ್ನಾಗಿರುತ್ತಾ ಹೇಳು ಎಂದ. ನಾವಿಬ್ಬರೂ ಆತನ ಅಧೈರ್ಯ ಸಕಾರಣವಾದುದೆಂದು ಸಹಾನುಭೂತಿ ಸೂಚಿಸಿದೆವು. ಕೊಂಚ ಹೊತ್ತಾದ ನಂತರ ನಾನು ಹೇಳಿದೆ, ಕತ್ತಲಾದ ಮೇಲೆ ಅವು ಹೊರಟು ಹೋಗಬಹುದು. ಆ ನಂತರ ನಾನು ಪೆಟ್ರೋಲು ತುಂಬಿಕೊಂಡು ಹೋಗುತ್ತೇನೆ. ನೀವು ಹೋಗಿ, ಮಳೆ ಬರುವಂತಿದೆ. ಮೊದಲಿಗೆ ಅವರು ಒಪ್ಪದಿದ್ದರು. ಆಮೇಲೆ ಬೇರೆ ಮಾರ್ಗವೇ ಇಲ್ಲದುದರಿಂದ ಹೊರಟು ಹೋದರು. ಅವರು ಹೋದ ಕೊಂಚ ಹೊತ್ತಿನಲ್ಲೇ ಮಳೆ ಆರಂಭವಾಯಿತು. ನಾನು ಮರದಡಿ ತೊಯ್ದು ಚಳಿಗೆ ನಡುಗುತ್ತಾ ಜೇನು ಹುಳುಗಳನ್ನು ಶಪಿಸುತ್ತಾ ಕತ್ತಲಾಗುವುದನ್ನೇ ತವಕದಿಂದ ಕಾಯ್ದೆ. ಮನೆಗೆ ಬಂದಾಗ ತುಂಬಾ ಕತ್ತಲಾಗಿತ್ತು. ನನ್ನ ಚಿಕ್ಕ ಮಗಳು, ಓ ಅಣ್ಣ ಬಂದರು ಎಂದು ಕೂಗಿಕೊಂಡು ಓಡಿ ಬಂದಳು. ಹೋಗುತ್ತಾ ಜೇನು ತರುತ್ತೇನೆಂದು ಹೇಳಿ ಹೋಗಿದ್ದೆ ಅವಳಿಗೆ. 7 ಬಾಟಲು ಜೇನು ತರುತ್ತೇನೆಂದು ಹೋದವನು ಹೊರಲಾರದಷ್ಟು ತೂಕದ ದೊಡ್ಡ ಸೀಮೆ ಎಣ್ಣೆ ಟಿನ್ ಹೊತ್ತು ತರುವುದನ್ನು ನೋಡಿ ನನ್ನ ಹೆಂಡತಿ ಚಕಿತಳಾದಳು. 78 ರೂಪಾಯಿಗಳಿಗೆ ಇದರ ತುಂಬಾ ಜೇನು ಸಿಕ್ಕಿತು ಎಂದು ಹೇಳಿದರೆ ಅವಳಿಗೆ ನಂಬಲಿಕ್ಕೆ ಆಗಲಿಲ್ಲ. ನನಗೆ ಜೇನಿನಂಥ ಅಮೂಲ್ಯ ವಸ್ತುವನ್ನು ಆ ಸೀಮೆ ಎಣ್ಣೆ ಟಿನ್ನಲ್ಲಿ ಇಡುವುದು ಸರಿ ಎನ್ನಿಸಲಿಲ್ಲ. ಜೊತೆಗೆ ನಾನು ಮನೆಗೆ ತಂದಿರುವ ಮಹದೈಶ್ವರ್ಯ ಎಂಥದೆಂದು ನೋಡಬೇಕೆಂಬ ಕುತೂಹಲವೂ ಇತ್ತು. ಲೋ ಪ್ಯಾರಾ ಎಂದು ಕೂಗಿದೆ. ಒಬ್ಬ ಸಾಬರ ಹುಡುಗ ನಮ್ಮ ಮನೆಯಲ್ಲಿ ಎಡುಗೆ ಕೆಲಸಕ್ಕೆ ಸಹಾಯಕನಾಗಿದ್ದ. ಪಿಕ್ ಪಾಕೆಟ್ ಮಾಡುತ್ತಾ ಬಸ್ ಸ್ಟಾಂಡಿನಲ್ಲಿ ಕಾಲ ಕಳೆಯುತ್ತಿದ್ದಾನೆಂದು ಅವನನ್ನು ರಿಮ್ಯಾಂಡ್ ಹೋಮ್ನಲ್ಲಿ 6 ತಿಂಗಳು ಇಟ್ಟಿದ್ದರಂತೆ. ಅವನು ಹಿಂದಿರುಗಿ ಬಂದಾಗ ಅವನ ತಂದೆ ಜಮಾಲ್ ಮಾದರ ಚೋದಿ ಮಗನೆ ಎಂದು ಬೈದು ಮನೆಯಿಂದ ಒದ್ದೋಡಿಸಿದನಂತೆ. ಹಳ್ಳಿ ತಿರುಗಿಕೊಂಡಿದ್ದ ಅವನು ನಮ್ಮ ತೋಟಕ್ಕೆ ಏಲಕ್ಕಿ ಕಾಯಲು ಬಂದವನು. ಏಲಕ್ಕಿ ಕುಯಿಲಾದ ನಂತರ ಮತ್ತೆ ಅಲೆಮಾರಿಯಾಗಿ ತಿಂದುಕೊಂಡಿರಲು ಇಷ್ಟಪಡದೆ ಮನೆಯಲ್ಲಿ ಉಳಿದಿದ್ದ. ನನ್ನ ಕೂಗನ್ನು ಕೇಳಿ ಓ ಎಂದು ಕೂಗಿ ಓಡಿ ಬಂದ. ಇದರ ಬೆಸುಗೆ ತೆಗೆಯೋ ಎಂದೆ. ನಿನಗ್ಯಾಕೋ ಅದೆಲ್ಲ? ಹಿಹಿ ಸಿಮ್ಮೆ. ನಾನು ಒದ್ದೆ ಬಟ್ಟೆ ಬದಲಾಯಿಸಿ ಬರುವುದರೊಳಗೆ ಅವನು ಠಾಕೋಠೀಕಾಗಿ 4 ಕೆಂಡವನ್ನು ಅದರ ಮೇಲಿಟ್ಟು ಊರಿ ಕಾಯಿಸಿ ಬೆಸುಗೆ ತೆಗೆದಿದ್ದ. ಏನು ಹೇಳೋ ನೋಡೋಣ ಎಂದೆ. ಅವನು ಬಗ್ಗಿ ನೋಡಿ ಏನೂ ಅರ್ಥವಾಗದೆ ಏನೋಪ್ಪ ಎಂದ. 66 ಕೆಂಡ ಇಟ್ಟು ಕಾಯಿಸಿದ್ದರಿಂದ ಸರಿಯಾಗಿ ವಾಸನೆ ಗೊತ್ತಾಗುತ್ತಿಲ್ಲವೆಂದು ತಿಳಿದು, ಸರಿಯಾಗಿ ನೋಡಿ ಹೇಳೋಲೆ ಎಂದು ಕೂಗಿದೆ. ಅವನು ಇನ್ನೊಮ್ಮೆ ಒಂದು ಕಣ್ಣು ಮುಚ್ಚಿಕೊಂಡು ತೂತಿನಿಂದ ಇಣಿಕಿ ನೋಡಿ, ಏನೊಪ್ಪ ಕೊಬ್ರಿ ಎಣ್ಣೆ ಇದ್ದಂಗಿದೆ ಎಂದು ಹೇಳಿದ. ನನಗೆ ಕೋಪ ಬಂತು. ಬೇಕೇನೋ ನಿನಗೆ ಲಾತ? ಜೇನುತುಪ್ಪ ಕೊಬ್ರಿ ಎಣ್ಣೆ ವ್ಯತ್ಯಾಸ ಗೊತ್ತಾಗೋಲ್ಲೇನೋ ನಿನಗೆ ಎಂದು ಹೆಂಡತಿಗೆ ಒಳಗಿನಿಂದ ಒಂದು ಪಾತ್ರೆ ತರಲು ಹೇಳಿದೆ. ಅದೇನೂ ಗೊತ್ತಾಗಾಕಿಲ್ಲ ಸಾಮಿ, ಕೊಬ್ರಿ ಎಣ್ಣೆ ಕಂಡಂಗೆ ಕಾಣಿದೆ ಎಂದ ಪ್ಯಾರಾ. ಹೆಂಡತಿ ಪಾತ್ರೆ ತಂದಳು. ಕಷ್ಟಪಟ್ಟು ಆ ತೂಕದ ಟಿನ್ನನ್ನು ಎತ್ತಿ ಜೇನುತುಪ್ಪ ಪಾತ್ರೆಗೆ ಬಗ್ಗಿಸಿದೆ. ಡಬ್ಬಿ ಅಡ್ಡ ಇದ್ದುದರಿಂದ ಪಾತ್ರೆಗೆ ಏನು ಬೀಳುತ್ತಿದೆಯೋ ಗೊತ್ತಾಗಲಿಲ್ಲ. ಮಗಳು ಮಾತ್ರ, ಅಣ್ಣ ಏನೂ ಬೀಳ್ತಾನೆ ಇಲ್ಲ ಎಂದು ಕೂಗಿದಳು. ಎಲ್ಲಾ ಏನೋ ಮೋಸ ನಡೆದಿದೆ ಎನ್ನಿಸಿತು. ಆದರೆ ಏನೂ ಬೀಳದಿರೋದಕ್ಕೆ ಕಾರಣ ಮಾತ್ರ ತಿಳಿಯಲಿಲ್ಲ. ಟಾರ್ಚ್ ತರಿಸಿ ತೂತಿನಿಂದ ಒಳಗೆ ಬಿಟ್ಟು ಪರಿಶೀಲಿಸಿದೆ. ಪ್ಯಾರಾ ಕೊಬ್ಬರಿ ಎಣ್ಣೆ ಎಂದು ಅನುಮಾನಿಸಿದ್ದು ಸಾಧಾರವಾಗಿಯೇ ಇತ್ತು. ಒಳಗೆ ಏನೋ ಗಟ್ಟಿಯಾದ ಕೊಬ್ಬರಿ ಎಣ್ಣೆಯಂತೆ ಬೆಳ್ಳಗೆ ಕಾಣುತ್ತಿತ್ತು. ನಾನು ಚಿಂತೆಯಿಂದ ಯೋಚನೆ ಮಾಡುತ್ತಿರಬೇಕಾದರೆ ಪ್ಯಾರಾ, ನೋಡಿದ್ರಾ ನನ್ನ ಬೈತಿದ್ರಲ್ಲ ಎಂದ. ಕಡ್ಡಿಯೊಂದನ್ನು ತೂತಿನ ಒಳಗೆ ಹಾಕಿ ತಿರುಗಿಸಿ ಎತ್ತಿದೆ. ಕೊಂಚ ಒದ್ದೆಯಾದ ಗಟ್ಟಿ ಸಕ್ಕರೆಯಂಥ ಪದಾರ್ಥ ಒಂದು ಕಡ್ಡಿಗೆ ಮೆತ್ತಿಕೊಂಡು ಹೊರಬಂತು. ರುಚಿ ನೋಡಿದರೆ ಜೇನುತುಪ್ಪದ ಸವಿಯೇ. ಸಕ್ಕರೆಯನ್ನೇನಾದರೂ ಮಿಶ್ರಮಾಡಿ ಇದರೊಳಕ್ಕೆ ತುಂಬಿದರೋ ಎಂದು ಗುಮಾನಿ ಬಂತು. ಸುತ್ತ ನಿಂತಿದ್ದವರೆಲ್ಲರಿಗೂ ಕೊಂಚ ಕೊಟ್ಟೆ. ಎಲ್ಲಾ ಉಮ್ಮತದಿಂದ ಜೇನುತುಪ್ಪದ ಸವಿಯೇ ಎಂದು ಒಪ್ಪಿದರು. ಆದರೂ ಚಿನ್ನದ ಬಣ್ಣದ ಸ್ನಿಗ್ಧ ದ್ರವ ಪದಾರ್ಥವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಕೊಂಚ ಅಸಮಾಧಾನವಾಯ್ತು. ಗುತ್ತಿ ಕಡೆಯ ಅತ್ಯುತ್ತಮ ಜೇನೆಂದು ಇದನ್ನು ನನಗೆ ಕೊಟ್ಟನಲ್ಲ ಮಂದಣ್ಣ. ನಾಳೆ ಚಿಲ್ಲರೆ ಕೊಡ ಹೋದಾಗ ಸರಿಯಾಗಿ ದಬಾಯಿಸಬೇಕೆಂದು ಆಲೋಚಿಸಿದೆ. ಪ್ಯಾರಾ ಕೊಬ್ಬರಿ ಎಣ್ಣೆಯಂತೆಯೇ ಇದು ಕೂಡ ಎಂದು ತಿಳಿದು, ಚಳಿಗೆ ಗಟ್ಟಿಯಾಗೈತೆ ಎಂದ.